ಏನಣ್ಣ ಒಂದ್ ದಿವಸ ಫೋನ್ ಮಾಡಿಲ್ಲ, ಒಂದ್ ದಿವಸ ಮೆಸೇಜ್ ಹಾಕಿಲ್ಲ. ನಾನೇನ್ ಗಿಲ್ಲಿ ಮಾಡಿಲ್ಲ, ದುರಂಕಾರ ಬಂದ್ಬಿಡ್ತಾ. ಗಿಲ್ಲಿ ಯಾರಿಗೂ ಸಿಗ್ತಾ ಇಲ್ಲ, ಬರೀ ಈವೆಂಟ್ ಗಳಲ್ಲಿ ಬಿಸಿ ಆಗಿದ್ದಾರೆ. ಅವ್ನು ಮೊದ್ಲೇ ನಿಮ್ಗೆಲ್ಲ ಗೊತ್ತು, ಸೋಂಬೇರಿ ಅವನು. ಫಸ್ಟ್ ಆಫ್ ಆಲ್ ಹಾಕಿಸ್ಕೊಂಡಿದ್ದೆ ತಪ್ಪು. ಹಾಕಿಸ್ಕೊಂಡು ತಿರ್ಗಾ ನೀವು ಈ ತರ ಬ್ಲೇಮ್ ಮಾಡ್ತಾರೆ, ಇನ್ನ ದೊಡ್ಡ ತಪ್ಪು. ಬಿಗ್ ಬಾಸ್ ಮುಗೀತು. ಸೊ ಬಿಗ್ ಬಾಸ್ ಅಂತ ಈ ಸಲ ಬಿಗ್ ಬಾಸ್ ಯಾವ ರೀತಿ ಆಗಿತ್ತು ಅಂತ ನಿಮಗೂ ಕೂಡ ಗೊತ್ತು. ಈ 11 ಸೀಸನ್ ಅಲ್ಲಿ ಒಂದು ಯಾರು ವಿನ್ನರ್ ಇದ್ರು ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿರೋದು. ಬಟ್ 12 ಅಲ್ಲಿ ಸ್ವಲ್ಪ ಫ್ಯಾನ್ ಬೇಸ್ ತುಂಬಾ ದೊಡ್ಡದಾಗಿ ಕ್ರಿಯೇಟ್ ಆಗಿತ್ತು ಗಿಲ್ಲಿ ಅವ್ರಿಗೆ. ಅಂಡ್ ಆಚೆ ಕಡೆ ಬಂದಾಗ್ಲೂ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಭಾಗಗಳಿಂದ ಬಂದಂತ ಜನಗಳು ಸಿಕ್ಕಾಪಟ್ಟೆ ಒಂದು ಸೆಲೆಬ್ರೇಟ್ ಮಾಡ್ತಾ ಇದ್ರು ಗಿಲ್ಲಿ ಅವ್ರು ಬಂದ್ಮೇಲೆ. ಈಗ ಹೆಂಗ ಹೋಗಿದೆ ಅಂತಂದ್ರೆ ಗಿಲ್ಲಿ ಯಾರಿಗೂ ಸಿಗ್ತಾ ಇಲ್ಲ, ಬರೀ ಈವೆಂಟ್ ಗಳಲ್ಲಿ ಬಿಸಿ ಆಗಿದ್ದಾರೆ. ಯಾರೋ ರಾಜಕೀಯ ವ್ಯಕ್ತಿ ಕರೆದ್ರೆ ಅಲ್ಲಿ ಹೋಗ್ತಾರೆ, ಇನ್ನೊಂದು ಯಾವ್ದೋ ಚಿನ್ನದ ಅಂಗಡಿ ಹೋಗ್ತಾರೆ, ಅಲ್ಲಿ ಓಪನಿಂಗ್ ಸೆರೆಮನಿ ಮಾಡ್ತಾ ಇರ್ತಾರೆ. ನಾವು ಅಷ್ಟೊಂದೆಲ್ಲ ಓಟ್ ಹಾಕ್ಬಿಟ್ಟು ಗೆಲ್ಸಿದೀವಿ, ಗಿಲ್ಲಿನ ಅಷ್ಟೊಂದು ಪ್ರೀತಿಸಿದೀವಿ, ನಮಗ್ ಸಿಗ್ತಾ ಇಲ್ಲ ಅಂತ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಗಿಲ್ಲಿ ಎಲ್ಲೋ ಒಂದು ಎಡುತ್ತಾ ಇದಾರ ಒಂದು ಫ್ಯಾನ್ ಬೇಸ್ ನ ಹ್ಯಾಂಡಲ್ ಮಾಡಕ್ ಆಗದೆ ಅಂತ. ಸರ್ ಹಂಗಲ್ಲ. ಸಿ ಇವಾಗ ನೋಡಿ, ಗಿಲ್ಲಿ ಬಿಸಿ ಇದ್ದಾನೆ, ನಾನು ಬಿಸಿ ಇದ್ದೀನಿ. ನಾವಿಬ್ರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ಮೇಲೆ ಒಂದ್ ದಿವಸ ಜೊತೆಗಿರ್ತೀವಿ. ಅದಾದ್ಮೇಲೆ ಇವತ್ತವರೆಗೂ ಸಿಕ್ಕಿಲ್ಲ ನಾನು ಅವ್ನು. ಸರಿನಾ ಸರ್? ಅದಕ್ಕಂತ ನಾನು ಬ್ಲೇಮ್ ಮಾಡಕ್ಕಾಗಲ್ಲ ಅವನ್ನ. ಇಲ್ಲ, ಅವ್ನು ನನ್ನ ಬ್ಲೇಮ್ ಮಾಡಕ್ಕಾಗಲ್ಲ. ಏನಣ್ಣ ಒಂದ್ ದಿವಸ ಫೋನ್ ಮಾಡಿಲ್ಲ, ಒಂದ್ ದಿವಸ ಮೆಸೇಜ್ ಹಾಕಿಲ್ಲ, ನಾನೇನ್ ಗಿಲ್ಲಿ ಮಾಡಿಲ್ಲ, ದುರಂಕಾರ ಬಂದ್ಬಿಡ್ತಾ, ನಾನು ಕೇಳಕ್ಕಾಗಲ್ಲ. ಯಾಕೆಂದ್ರೆ ಇವಾಗ ತಾನೇ ಆಚೆ ಬಂದಾನೆ, ಅವನಿಗೂ ಕೆಲ್ಸಗಳಿರುತ್ತೆ, ಕಮಿಟ್ಮೆಂಟ್ಸ್ ಇರುತ್ತೆ, ದುಡಿಬೇಕಾಗಿರುತ್ತೆ, ದುಡಿಯೋ ವಯಸ್ಸು. ಜನ ಎಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ, ಎಲ್ಲಿ ಹೋಗ್ತಾನೆ ನಮ್ಮ ಹುಡುಗ? ಸಿಕ್ಕೇ ಸಿಗ್ತಾನೆ, ರೈಟ್? ಸಿಕ್ಕಿಲ್ಲ ಅಂದಿದ ತಕ್ಷಣ ನಿಮ್ಮ ಅಭಿಮಾನ ಹೋಗ್ಬಿಡುತ್ತಾ? ಇಲ್ಲ ಅಲ್ವಾ? ಲವ್ ಹಿಮ್ ದ ವೇ ಯು ಲವ್ ಹಿಮ್ ಅಷ್ಟೇ. ಅಂದ್ರೆ ಇವಾಗ ನೋಡಿ, ಒಬ್ಬ ಹೀರೋನ ನಾವ್ ಎಷ್ಟು ಇಷ್ಟಪಡ್ತೀವಿ, ಎಷ್ಟು ಇಷ್ಟಪಡ್ತೀವಿ, ಅದನ್ನ ಇಷ್ಟ ನಮ್ಮ ಮನ್ಸಲ್ಲಿ ಇಟ್ಕೊಳ್ಳೋಣ. ಅತಿಯಾದ ಪ್ರೀತಿ ಕೊಟ್ಟು ಅವ್ರಿಗೂ ಹಿಂಸೆ ಮಾಡೋ ತರ ಆಗಿ, ಇಲ್ಲ ನಮಗೂ ನಾವ್ ಹಿಂಸೆ ತಗೊಂಡು, ಅದು ಎಲ್ಲೋ ಬೇಡ ಅನ್ಸುತ್ತೆ. ಇವಾಗ ನೋಡಿ, ಒಂದು ಇವೆಂಟ್ ಇದೆ ನಂದು ಗಿಲ್ಲಿದು, ಅದಕ್ಕೆ ನಾನು ಮಾತಾಡಿದ್ದು ಹತ್ರ. ನೆನ್ನೆ ಸಿಗ್ಬೇಕಾಯ್ತು, ನನಗೆ ಇವೆಂಟ್ ಇತ್ತು, ನೆನ್ನೆ ಸಿಕ್ಕಾಗ್ಲಿಲ್ಲ. ಇವತ್ತು ನಾನು ಅವ್ನಿಗೆ ಸಿಗ್ಬೇಕು, ಅವ್ನಿಗೆ ಇವೆಂಟ್ ಇದೆ, ನಾನು ಸಿಕ್ಕಾಗ್ತಿಲ್ಲ. ಸೊ ಇವಾಗ ನೋಡಿ, ನಮ್ ಬ್ಲೇಮ್ ಮಾಡಕ್ಕಾಗತ್ತಾ? ಇವಾಗ ನೋಡಿ, 6 ಗಂಟೆ 6:30 ನನಗೆ ಇವೆಂಟ್ ಇದೆ, ನಾವು ಹೋಗ್ಬೇಕು, ಸಿಗಕ್ಕಾಗಲ್ಲ. ನಾಳೆ ಮಾತಾಡ್ಬೇಕು. ನಾಳೆ ಅವ್ನು ಫ್ರೀ ಇಲ್ಲ ಅಂದ್ರೆ, ನೋಡಪ್ಪ ಹಿಂಗ್ ಮಾಡ್ತಾವನೆ ಏನು, ಹಂಗ ಹೇಳಕ್ಕಾಗಲ್ಲ ನಾವು. ಅವನದು ಒಂದು ಸಿಚುವೇಶನ್ಸ್ ಇರುತ್ತೆ. ಅವ್ನು ಮೊದ್ಲೇ ನಿಮ್ಗೆಲ್ಲ ಗೊತ್ತು, ಸೋಂಬೇರಿ ಅವನು. ಅವನ್ನ ನೀವ್ ಪ್ರೀತಿಸಿರೋದೇ ಹಂಗೆ, ನೀವ್ ಇಷ್ಟಪಟ್ಟಿರೋದೇ ಹಂಗೆ. ಸೊ ಹಂಗೆ ಇಷ್ಟಪಡಿ ಅವನ್ನ. ಅದನ್ನ ಬಿಟ್ಬಿಟ್ಟು ಅವನು ಏನೋ ದುರಾಂಕಾರ ತೋರಿಸ್ತಾನೆ, ಇಲ್ಲ ರಾಜಕಾರಣಿ ವ್ಯಕ್ತಿಗಳನ್ನ ಮೀಟ್ ಮಾಡಕ್ ಹೋಗ್ತಾವನೆ, ಇಲ್ಲ ಬೇರೆಯವ್ರನ್ನ ಮೀಟ್ ಮಾಡಕ್ ಇಲ್ಲ. ನಮ್ ಹುಡ್ಗ ಬೆಳಿತಾವನೆ, ಬ್ಯುಸಿ ಆಗವನೆ, ಖುಷಿ ಪಡೋಣ. ಅದನ್ನ ಯಾಕೆ ದ್ವೇಷ ಪಡೋದು ಯಾಕೆ ಅನ್ನೋದು. ಇವಾಗ ನೋಡಿ, ಇವಾಗ ನೀವು ಪ್ರೀತಿಸೋ ಹೀರೋಗಳೆಲ್ಲ ಸಿಕ್ಬಿಡ್ತಾರ ನಿಮ್ಗೆ? ಪ್ರತಿ ದಿವಸ ಸಿಗ್ತಾರ? ಆಗಲ್ಲ ತಾನೆ. ತೆರೆ ಮೇಲೆ ನೋಡಿ ಇಷ್ಟಪಡಿ, ಸಿಗ್ತಾರೆ, ಎಲ್ಲೋಗ್ತಾರೆ 100%. ಅವನು ಸ್ವಲ್ಪ ಫ್ರೀ ಆಗ್ಲಿ, ಸಿಗ್ತಾನೆ. ಯಾಕಂದ್ರೆ ಸರ್, ಇವಾಗ ಅವನಿಗೂ ಸಡನ್ ಆಗಿ ಆಚೆ ಬಂದು ನೋಡಿರೋದು, ಅವನಿಗೂ ಒಂಥರ ಹಿಂಸೆ ಆಗಿರುತ್ತೆ. ಪ್ರೈವೇಟ್ ಲೈಫ್ ಇರಲ್ಲ, ಪ್ರೈವಸಿ ಇರಲ್ಲ, ಒಂದು ಫ್ರೀಡಮ್ ಇರಲ್ಲ. ಸೊ ಹಂಗಿದ್ದಾಗ ಅವನು ಅದರಿಂದನೇ ಆಚೆ ಬರಕ್ ಸ್ವಲ್ಪ ಟೈಮ್ ಬೇಕು ಅವನಿಗೆ. ನೀವು ಈ ತರ ಪ್ರೆಷರ್ ಹಾಕಿದ್ರೆ ಪಾಪ ಅವ್ನು ಕೂಗೋದ್ ಬೇಡ, ಸ್ವಲ್ಪ ಟೈಮ್ ಕೊಡಿ. ಅಂಡ್ ಈಗ ನೀವು ಒಬ್ಬ ಸೆಲೆಬ್ರಿಟಿ ಆಗಿ ಅವನ ಸ್ಥಾನದಲ್ಲಿರೋದ್ರಿಂದ ನೀವು ಅರ್ಥ ಮಾಡ್ಕೊಳ್ತೀರಾ. ಬಟ್ ಫ್ಯಾನ್ಸ್ ಅಂತ ಬಂದಾಗ ಎಲ್ರದ್ದು ಒಂದೇ ಮೈಂಡ್ ಸೆಟ್ ಇರಲ್ಲ. ಅಂಡ್ ಇತ್ತೀಚೆಗೆ ಏನೋ ಒಂದು ವಿಡಿಯೋ ನೋಡ್ತಾ ಇದ್ದೆ, ಅವರ ಫ್ಯಾನ್ ಫಸ್ಟ್ ಅವರ ಟ್ಯಾಟು ಹಾಕಿಸ್ಕೊಂಡಿರೋದು. ಆ ಟ್ಯಾಟುನ ಬಿಗ್ ಬಾಸ್ ಮನೇಲಿ ನೋಡಿ ಗಿಲ್ಲಿನೂ ಇಂಪ್ರೆಸ್ ಆಗಿದ್ರು, ಬರ್ತಿದ್ದಂಗೆ ಸಿಗ್ತೀನಿ ಅಂತ ಹೇಳಿದ್ರಂತೆ. ಸೊ ಅವ್ರು ಬಂದ್ಬಿಟ್ಟು ಅವ್ರ ಮನೆಯವ್ರದೇ ಇದುವರೆಗೂ ಟ್ಯಾಟು ಹಾಕಿಸ್ಕೊಂಡಿಲ್ಲ, ಗಿಲ್ಲಿ ಟ್ಯಾಟು ಹಾಕಿಸ್ಕೊಂಡಿದ್ದೀನಿ, ಬಂದಾಗಿಂದ ಇದುವರೆಗೂ ಸಿಕ್ಕಿಲ್ಲ, ಹಂಗೆ ಹಿಂಗೆ ಅಂತ ಒಂದ್ ರೀತಿಯಲ್ಲಿ ಒಂದು ಆರೋಪ. ಬಟ್ ಕೆಲವೊಂದು ಹೆಂಗಾಗುತ್ತೆ ಅಂದ್ರೆ, ಈ ಅಭಿಮಾನ ಅನ್ನೋದು ತುಂಬಾ ಅತಿರೇಕ ಅಂತ ಅನ್ಸ್ಬಿಡುತ್ತಾ, ಆ ಅಭಿಮಾನ ಎಲ್ಲೋ ಉಸಿರುಗಟ್ಸೋ ತರ ಫೀಲ್ ಆಗ್ಬಿಡುತ್ತಾ ಅಂತ. ಇದು ಒಂದ್ರಲ್ಲೇ ಅಲ್ಲ, ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ನಾವು ನೋಡೋದಾದ್ರೆ, ಬೇರೆ ಬೇರೆ ಹೀರೋಗಳ ಒಂದು ಫಾಲೋಯಿಂಗ್ಸ್ ನಾವು ನೋಡೋದಾದ್ರೆ, ಅಭಿಮಾನ ಅನ್ನೋದು ಎಷ್ಟ್ರ ಮಟ್ಟಿಗೆ ಇರ್ಬೇಕು, ಎಲ್ಲಿವರೆಗೂ ಇರ್ಬೇಕು ಅಂತ ಲಿಮಿಟ್ ಇದೆಯಾ ಸರ್? ಆ ಪುಣ್ಯಾತ್ಮ ಹಾಕಿಸ್ಕೊಂಡಿದ್ದಕ್ಕೆ ಇನ್ನೊಂದು 7-8 ಜನ ಹಾಕಿಸ್ಕೊಂಡ್ರು. ಆಯ್ತಾ ಸರ್? ಸ್ಟಾರ್ಟ್ ಮಾಡಿದೆಯಪ್ಪ, ಕರೆಕ್ಟಾ? ನಾನು ಅದನ್ನ ಮೊನ್ನೆ ಅದೋ ವಿಡಿಯೋ ನೋಡಿದೆ. ಆ ಪುಣ್ಯಾತ್ಮ ಸ್ಟಾರ್ಟ್ ಮಾಡಿದಕ್ಕೆ ಇನ್ನೊಂದು 7-8 ಜನ ಹಂಗೆ ಪಾಪ ಹಾಕ್ಸ್ಕೊಂಡ್ರು ಸುಮ್ನೆ. ನಾನು ಫಸ್ಟ್ ಆಫ್ ಆಲ್ ನನ್ನ ಕ್ವಶನ್, ಯಾಕೆ ಹಾಕ್ಸ್ಕೊಬೇಕಾಯ್ತು? ರೈಟ್, ಅಭಿಮಾನ ಇರ್ಲಿ, ಪ್ರೀತಿ ಕೊಡಿ. ನಾವು ಬಂದಾಗ ನಮ್ಮನ್ನ ತಪ್ಪಾಡ್ರಿ, ನಮ್ಮನ್ನ ಮುದ್ದಾಡ್ರಿ, ಫೋಟೋ ತೆಗೆಸ್ಕೊಡ್ರಿ, ಜೊತೆ ಕೂತ್ಕೊಂಡು ಊಟ ಮಾಡೋಣ, ಅದು ಅಭಿಮಾನ. ಮನೆ ಕರ್ಕೊಳೋಗಿ ಊಟ ಹಾಕ್ಸ್ರಿ, ಅದು ಓಕೆ, ದಟ್ ಇಸ್ ಸೆಕೆಂಡ್ರಿ. ನೀವು ಟ್ಯಾಟು ಹಾಕಿಸ್ಕೊಂಡು ಇವಾಗ ಅವ್ನು ಬ್ಯುಸಿ ಇರೋ ಟೈಮಲ್ಲಿ ಸಿಗ್ಬೇಕು ಅಂದಾಗ, ಅವ್ನು ಆಗಿಲ್ಲ ಅಂದ ತಕ್ಷಣ ಈ ತರ ಆಪಾದನೆಗಳು, ನಾನು ಯಾಕೆ ಹಾಕಿಸ್ಕೊಂಡೆ, ಪಶ್ಚಾತ್ತಾಪ ಪಡೋದು, ಇಲ್ಲ ನನ್ನ ಹೆಂಡತಿ ಕೇಳ್ತವ್ರೆ, ನನ್ನ ಮಕ್ಳು ಕೇಳ್ತವ್ರೆ, ನಮ್ಮಮ್ಮ ಕೇಳ್ತವ್ರೆ, ನಮ್ಮಪ್ಪ ಕೇಳ್ತವ್ರೆ, ಯಾಕೆ? ಫಸ್ಟ್ ಆಫ್ ಆಲ್ ಹಾಕಿಸ್ಕೊಂಡಿದ್ದೆ ತಪ್ಪು. ಹಾಕಿಸ್ಕೊಂಡು ತಿರ್ಗಾ ನೀವು ಈ ತರ ಬ್ಲೇಮ್ ಮಾಡ್ತವ್ರೆ, ಇನ್ನ ದೊಡ್ಡ ತಪ್ಪು. ಸಿ ಅವನು ಬ್ಯುಸಿ ಮಾಡಿದ್ದೆ ನೀವು ಅವನ್ನ, ನನ್ನಾಗ್ಲಿ, ಅವನಾಗ್ಲಿ, ರಘು ಸರ್ನಾಗ್ಲಿ.
ಪ್ರತಿಯೊಬ್ಬರನ್ನು ಬಿಸಿ ಮಾಡಿರೋದೇ ನೀವು. ಸೊ ನಾವು ಬಿಸಿ ಇದ್ದೀವಿ, ನಿಮ್ಮವ್ರು ಬೆಳೀತಾ ಇದ್ದೀವಿ, ನಿಮ್ ಜೊತೆಗೆ ನಿಂತ್ಕೊಂಡು ಖುಷಿ ಪಡಿ, ನಿಮಗ್ ಸಿಗದೆ ಎಲ್ಲೋಯ್ತೀವಿ, ರೈಟ್? ಹಂಗಿದ್ದಾಗ ಅವನು ಸ್ವಲ್ಪ ಬಿಸಿ ಇದ್ದಾನೆ, ಸಿಗ್ತಾನೆ. ಇವಾಗ ನಾನು ಹೇಳ್ತಾ ಇಲ್ವಾ, ಇವಾಗ ನಾನು ಅವ್ನಿಗೆ ಓಟ್ ಹಾಕಿದ್ದೀನಿ, ನಾನು ಅವ್ನಿಗೆ ಅಷ್ಟು ಸಪೋರ್ಟ್ ಮಾಡಿದ್ದೀನಿ, ನನಗೆ ಸಿಕ್ಕಿಲ್ಲ ಇನ್ನ, ನಾನೆಷ್ಟು ಹೇಳ್ಬೇಕು ಇವನ್ ಬಗ್ಗೆ? ಆಹಾ, ನಾನೇ ಸುಮ್ನೆ ಇದ್ದೀನಿ, ನೀವ್ ಯಾಕೆ ತಲೆ ಕೆಡ್ಸ್ಕೊಂತೀರಾ? ಸಿಗೋಣ ಎಲ್ಲ ಆರಾಮಾಗಿ.